ನಮಸ್ಕಾರ. WPL 2025ಕ್ಕೆ ಹೀಗಿದೆ ನೋಡಿ RCB ತಂಡದ ಹೊಸ ಸ್ಕ್ವಾಡ್. ತಂಡಕ್ಕೆ ಎಂಟ್ರಿ ಕೊಟ್ಟರು 4 ಸ್ಟಾರ್ ಆಟಗಾರ್ತಿಯರು. ಹಾಗಾದ್ರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು? ಅಷ್ಟಕ್ಕೂ 2025ರ ಮಹಿಳಾ ಪ್ರೀಮಿಯರ್ ಲೀಗ್ ಗಾಗಿ ನಮ್ಮ RCB ತಂಡದ ಸಂಪೂರ್ಣ ಸ್ಕ್ವಾಡ್ ಹೇಗಿದೆ ಗೊತ್ತಾ? ಹೀಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ RCB ತಂಡದ ಅಪ್ಪಟ ಅಭಿಮಾನಿಗಳಾಗಿ ಈ ವಿಡಿಯೋವನ್ನ ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ. ವುಮೆನ್ಸ್ ಪ್ರೀಮಿಯರ್ ಲೀಗ್ ನ ಸೀಸನ್ 3ಕ್ಕಾಗಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು ತನ್ನ ಬಲಿಷ್ಠ ತಂಡವನ್ನ ಕಟ್ಟಿದೆ ಸ್ನೇಹಿತರೆ. ಈ ಬಾರಿಯ ಹರಾಜಿಗೂ ಮುನ್ನ 6 ಆಟಗಾರ್ತಿಯರನ್ನ ರಿಲೀಸ್ ಮಾಡಿದ್ದ RCB ತಂಡವು ಒಟ್ಟು 13 ಪ್ಲೇಯರ್ಸ್ ಗಳನ್ನ ರಿಟೇನ್ ಮಾಡಿಕೊಂಡಿತ್ತು ಸ್ನೇಹಿತರೆ. ಇನ್ನು 3.25 ಕೋಟಿ ರೂಪಾಯಿಗಳೊಂದಿಗೆ ಮಿನಿ ಹರಾಜಿನಲ್ಲಿ ಕಾಣಿಸಿಕೊಂಡ ನಮ್ಮ RCBಯ ಮ್ಯಾನೇಜ್ಮೆಂಟ್ 4 ಹೊಸ ಆಟಗಾರ್ತಿಯರನ್ನ ಖರೀದಿಸಿದೆ. ಅದರಂತೆ ಇದೀಗ RCB ತಂಡಕ್ಕೆ ಪ್ರೇಮಾ ರಾವತ್, ಜೋಶಿತಾ ವಿಜಯ್, ರಾಘವಿ ಬಿಸ್ಟ್ ಮತ್ತು ಜಾಗರವಿ ಪವಾರ್ ರವರು ಎಂಟ್ರಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಈ 4 ಆಟಗಾರ್ತಿಯರಲ್ಲಿ ಅತ್ಯಧಿಕ ಮೊತ್ತ ಪಡೆದ ಆಟಗಾರ್ತಿ ಪ್ರೇಮಾ ರಾವತ್. ಆಲ್ರೌಂಡರ್ ಆಗಿರುವ ಪ್ರೇಮಾ ರಾವತ್ ರವರನ್ನ RCB ಬರೋಬ್ಬರಿ 1.20 ಕೋಟಿ ರೂಪಾಯಿಗಳನ್ನ ನೀಡಿ ಖರೀದಿ ಮಾಡಿದೆ ಮತ್ತು ಇನ್ನುಳಿದ 3 10 ಲಕ್ಷ ರೂಪಾಯಿಗಳ ಮೂಲ ಬೆಲೆಗೆ RCB ತಂಡವು ತನ್ನದಾಗಿಸಿಕೊಂಡಿದೆ ಸ್ನೇಹಿತರೆ. ಇನ್ನು ಈ ಮಿನಿ ಹರಾಜಿಗೂ ಮುನ್ನ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಫ್ರಾಂಚೈಸಿಯು ಡ್ಯಾನಿಯಲ್ ವ್ಯಾಟ್ ರವರನ್ನ UP ವಾರಿಯರ್ಸ್ ತಂಡದಿಂದ ಟ್ರೇಡ್ ಮಾಡಿಕೊಂಡಿತ್ತು. ಹೀಗಾಗಿ ಇಂಗ್ಲೆಂಡ್ ಆಟಗಾರ್ತಿಯು ಕೂಡ ಈ ಬಾರಿ RCB ತಂಡದ ಪರ ಕಣಕ್ಕಿಳಿಯಲಿದ್ದಾರೆ. ಇನ್ನುಳಿದಂತೆ WPL 2025ರ ಆವೃತ್ತಿಗಾಗಿ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಸಂಪೂರ್ಣ ಸ್ಕ್ವಾಡ್ ಯಾವ ರೀತಿಯಾಗಿದೆ ಅಂತ ನೋಡ್ತಾ ಬರುವುದಾದರೆ, ಸ್ಮೃತಿ ಮಂದಾನ ಆಸ್ ಎ ಕ್ಯಾಪ್ಟನ್, ಡ್ಯಾನಿಯಲ್ ವ್ಯಾಟ್, ಸಬಿನೇನಿ ಮೇಘನಾ, ಆಶಾ ಶೋಭನಾ, ಎಲ್ಲಿಸ್ ಪೆರಿ, ಜಾರ್ಜಿಯಾ ವೆಹಾಮ್, ಕನ್ನಿಕಾ ಅಹುಜಾ, ಪ್ರೇಮಾ ರಾವತ್, ಶ್ರೇಯಾಂಕಾ ಪಾಟೀಲ್, ಸೋಫಿ ಡಿವೈನ್, ಅರೇಚಾ ಘೋಷ್, ಏಕ್ತಾ ಬಿಸ್ಟ್, ಜೋಶಿತಾ ವಿಜಯ್, ಕಾಟೆ ಕ್ರಾಸ್, ರೇಣುಕಾ ಸಿಂಗ್, ಸೋಫಿಯಾ ಮೆನಿಲಿಕ್ಸ್, ಜಾರ್ಗ್ರೇವಿ ಪವಾರ್ ಮತ್ತು ರಾಘವಿ ಬಿಸ್ಟ್ ರವರು RCB ತಂಡದ ಸ್ಕ್ವಾಡ್ ನಲ್ಲಿ ಕಾಣಿಸಿಕೊಂಡಿದ್ದಾರೆ. ನೋಡಿದಲ್ಲ ಸ್ನೇಹಿತರೆ, 2025ರ ಮಹಿಳಾ ಪ್ರೀಮಿಯರ್ ಲೀಗ್ ಆಗಿ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಬಲಿಷ್ಠ ಸ್ಕ್ವಾಡ್ ಹೇಗಿದೆ ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ. ಅದೇ ರೀತಿ ಈ ತಂಡ ಕಪ್ ಗೆಲ್ಲುತ್ತಾ ಅಥವಾ ಇಲ್ಲವಾ ಎನ್ನುವುದನ್ನ ಕಾಮೆಂಟ್ ಮಾಡುವ ಮೂಲಕ ತಪ್ಪದೆ ತಿಳಿಸಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ. ಪ್ಲೇಯಿಂಗ್ 11 ಯಾವ ರೀತಿಯಾಗಿರಲಿದೆ ಅಂತ ನೋಡ್ತಾ ಬರುವುದಾದ್ರೆ, ಓಪನರ್ಸ್ ಗಳಾಗಿ ಸ್ಮೃತಿ ಮಂದಾನ, ಸೋಫಿ ಡಿವೈನ್ ಆಡಿದ್ರೆ ನಂಬರ್ 3 ನಲ್ಲಿ ಎಲ್ಲಿಸ್ ಪೆರಿ ಕಾಣಿಸಿಕೊಳ್ಳಲಿದ್ದಾರೆ. ಇನ್ನು ನಂಬರ್ 4ರ ಕ್ರಮಾಂಕದಲ್ಲಿ ರೀಚಾ ಘೋಷ್ ಹಾಗೂ 5ನೇ ಸ್ಲಾಟ್ ನಲ್ಲಿ ಮೇಘನಾ ಆಡಿದರೆ 6ನೇ ಕ್ರಮಾಂಕದಲ್ಲಿ ಜಾರ್ಜಿಯಾ ವೆಹಾಮ್ ಮತ್ತು 7ನೇ ಸ್ಲಾಟ್ ನಲ್ಲಿ ಸೋಫಿನೋ ಮೆಲಿನಿಕ್ಸ್ ಆಡಿದರೆ 8ನೇ ಕ್ರಮಾಂಕದಲ್ಲಿ ಪ್ರೇಮಾ ರಾವತ್ ಆಡಬಹುದು. ಇನ್ನು 9ನೇ ಸ್ಲಾಟ್ ನಲ್ಲಿ ಶ್ರೇಯಾಂಕಾ ಕಾಣಿಸಿಕೊಂಡ್ರೆ 10ನೇ ಕ್ರಮಾಂಕದಲ್ಲಿ ಆಶಾ ಶೋಭನಾ ಹಾಗೂ 11ನೇ ಹಾಗೂ ಅಂತಿಮ ಕ್ರಮಾಂಕದಲ್ಲಿ ರೇಣುಕಾ ಸಿಂಗ್ ರವರಿಗೆ ಚಾನ್ಸ್ ನೀಡುವ ಸಾಧ್ಯತೆ ದಟ್ಟವಾಗಿದೆ. ಇದು RCB ತಂಡದ ಬೆಸ್ಟ್ ಪ್ಲೇಯಿಂಗ್ 11 ಕೂಡ ಆಗಬಹುದು.